ಸರ್ಕಾರದಾಗ ಏನು ನಡೆದಿದೆ ಅಂತ. ಹದಿಮೂರು ಜಾಗ ತೋರ್ಸ ನಾವು 13 ಜಾಗದಾಗ ಪ್ರಿಲಿಮಿನರಿ ಇವತ್ತು ಹೊರಗಡೆ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಏನೂ ಸಿಕ್ಕಿಲ್ಲ. ಯಾವ ಆಧಾರದ ಮೇಲೆ ಮುಂದುವರಿಸ್ತಾ ಇದ್ದೀರಿ ಹಿಂಗೆ? ಅವನ್ನ 164 ಸ್ಟೇಟ್ಮೆಂಟ್ ಮಾಡಿಸಿವಿ, ಅದಕ್ಕೆ ಮಾಡ್ತಾ ಇದ್ದೀವಿ. ನಿಮ್ಗೆ ಅವ ಮೊದಲು ಕೊಟ್ಟ ನಂತರ ಅವನ ಅರೆಸ್ಟ್ ಯಾಕೆ ಮಾಡಲಿಲ್ಲ ನೀವು ರಾಜ್ಯ ಸರ್ಕಾರ? ನನಗಿರೋ ಮಾಹಿತಿ ಪ್ರಕಾರ ಮತ್ತು ಪಬ್ಲಿಕ್ ಡೊಮೈನ್ದಲ್ಲಿದೆ ಇದು. ಒಂದು ಬುರುಡೆ ತೊಗೊಂಬಂದಿದ್ದಂತ. ಆ ಬುರುಡೆ ಅವ ಹೆಂಗೆ ತಕ್ಕೊಂಬಂದ? ಅವ 10 ವರ್ಷದ ನಂತರ ನಾನು 100 ಹೆಣಗಳನ್ನು ಹೂತಿದ್ದೆ ಅಂತಂದ್ರೆ ಹೋಲಿ 1-2 ಅವನಿಗೆ ಹೆದರಿಸಿ ಹೆಣವನ್ನು ಅವರು ಹುಗಿದಿದ್ರು ಅಂತ ಅಂದ್ಕೊಡ್ರಿ. ಆಮೇಲೆ ಹೇಳಿಲ್ಲಕ್ಕವ ದಿವಸ ಹಿಂಗೆ ಬರ್ತಾ ಇದ್ದವ ನನಗೆ ಒತ್ತಾಯ ಮಾಡಿ ಮಾಡ್ತಾ ಇದ್ದಾರಂತ. ಇವ್ರು ಅವನ್ನ ಆ ಬುರುಡಿ ತೊಗೊಂಬಂದ್ಮೇಲೆ ನೀವು 100 ಹೆಣ ಹೋಗದವ್ ನೀವು ಅರೆಸ್ಟ್ ಮಾಡಿ ತಮ್ಮ ಹತ್ರ ಯಾಕೆ ಇಟ್ಕೊಂಡಿಲ್ಲ? ಒಂದು 2 ಸರ್ತೆ ಒಂದು ಸ್ಪಾಟ್ 2 ಸ್ಪಾಟ್ ಎಷ್ಟು ತರಾತುರಿಯೊಳಗೆ ಒಂದು SIT ಮಾಡಿದ್ರಿ ನೀವು. ಇಲ್ಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಗಲಭೆ ಆಗಿತ್ತು. ಆ ಚಾರ್ಜ್ ಶೀಟ್ದಾಗ ಎಷ್ಟಂತ ಗಂಭೀರ ಆರೋಪಗಳವ ನೀವೆಲ್ಲ ನೋಡಿದ್ರಿ. ಅವ್ರಿಗೆ ಭಾವನೆಗಳಿಗೆ ಹರ್ಟ್ ಆಯಿತು ಅಂತ ತಿಳ್ಕೊಂಡು ಪೊಲೀಸ್ ಸ್ಟೇಷನ್ ಸುಡಾಕೆ ಬಂದಿದ್ದಾರೆ. DJ KG ಹೇಳಿದ್ದು ನಮ್ಮ ಸುನಿಲ್ ಕುಮಾರ್ ಇದನ್ನು ವಿಧಾನಸಭೆಯೊಳಗೆ ಪ್ರಸ್ತಾಪ ಮಾಡ್ಯಾರ. ಅಂದರೆ ಧರ್ಮಸ್ಥಳದ ಬಗ್ಗೆ ಇಲ್ಲಿ ಕೂತಂತ ನೀವು ಅನೇಕ ಪತ್ರಕರ್ತರು ಭಾಳ ರೆಗ್ಯುಲರಾಗಿ ಹೋದಾಗಂಥವ್ರು ಕೆಲವರು ಇದ್ದಾರೆ. ಅದೇನು ಕಿಮ್ಮತ್ತಿಲ್ಲ ಸರ್ ಹಿಂದೂಗಳ ಭಾವನೆಗೆ ಅಂದ್ರೆ ನಿಮಗೆ 13 ವರ್ಷ ಈಗ 16 ಅಂತ. ಅವನು ಅರೆಸ್ಟ್ ಯಾಕೆ ಮಾಡಿ ಇಟ್ಕೊಂಡಿಲ್ಲ ನಿಮ್ಮ ಕಡೆ? 15-16ನೇ ಪಾಯಿಂಟ್ ಅಂದರೆ ಹಿಂಗೆ ಅಲ್ಲೇ ಆ ಬಾಹುಬಲಿ ಬೆಟ್ಟ ನಿಮಗೆ DJ KG ಒಳಗೆ ಯಾವನೋ ಒಬ್ಬ ಹಾಕ್ಯಾನಂತ MLA ಮನಿನ ಸುಟ್ಟು ಹಾಕಿದ್ರೆ ಇಡೀ ವಾತಾವರಣ ಪ್ರಕ್ಷುಬ್ಧ ಮಾಡಿದ್ರೆ ಅವಾಗ ಸಿದ್ದರಾಮಯ್ಯನವರು ರಿಯಾಕ್ಷನ್ ಏನಿತ್ತು? ವಿರೋಧ ಪಕ್ಷದೊಳಗಿದ್ದ ಭಾವನೆಗಳಿಗೆ ಹರ್ಟ್ ಆಗಿದ್ದಕ್ಕೆ ಮಾಡ್ಯಾರಂತ. ಇವ್ರು ಯಾವ ಭಾವನೆಗೂ ಹಿಂದೂಗಳ ಯಾವ ಭಾವನೆಗಳಿಗೂ ಕಿಮ್ಮತ್ತಿಲ್ವ ನಿಮ್ಗೆ? ಅವನು ಅರೆಸ್ಟ್ ಮಾಡಿ ಯಾಕೆ ಇಟ್ಕೊಂಡಿಲ್ಲ? ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ ಅವಾಗ? ಅವ ಯಾರವ? ಮುಸುಕು ಅಡ್ಡಾಡ್ತಾನೆ. ಅವ್ನು ಸೆಕ್ಯೂರಿಟಿ ಕೊಟ್ಟು ಅವ್ನು ಹಿಂದೆ ಇವ್ರು ಬೆನ್ನ ಹತ್ತಾರ. DK ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳ್ತಾರೆ. ಅಂದರೆ ಸರ್ಕಾರದಾಗಿದ್ದವ್ರಿಗೆ ಸರ್ಕಾರದ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಅಂದರೆ ಗೃಹ ಮಂತ್ರಾಲಯ ವಿಫಲ ಆಗ್ಯದಂತ DK ಶಿವಕುಮಾರ್ ಹೇಳಕ್ಕೆ ಹೊರಟಿದ್ದಾರೆ, ಅಥವಾ ಮುಖ್ಯಮಂತ್ರಿಗಳು ಇದನ್ನು ಮಾಡಿಸಿದ್ದಾರೆ ಅಂತ ಹೇಳಕ್ಕೆ ಹೊರಟಿದ್ದಾರೆ DK ಶಿವಕುಮಾರ್? ನಿಮ್ಮ ಸರ್ಕಾರದಾಗಿದ್ದು ನೀವು ಷಡ್ಯಂತ್ರ ಅಂತ ಹೇಳ್ತೀರಿ. ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಹಂಗಾರ?